ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮಾತನಾಡೋ ಹೊರಟಿರುವ ವಿಚಾರ ಶಿಕ್ಷಕರು ಹಾಗೂ ಶಿಕ್ಷಣ ವ್ಯವಸ್ಥೆಯ ಕುರಿತು. ನಮಗೆಲ್ಲ ತಿಳಿದಿರುವ ಹಾಗೆ ಒಂದು ರಾಷ್ಟ್ರ ಬಲಿಷ್ಠವೆನಿಸಿಕೊಳ್ಳಬೇಕಾದರೆ, ಅಭಿವೃದ್ಧಿಯಾಗಬೇಕಾದರೆ ಶಿಕ್ಷಕರು ಬಹುಮುಖ್ಯ ಪಾತ್ರ ವಹಿಸುತ್ತಾರೆ. ಏಕೆಂದರೆ ಒಂದು ಮಗು ಜನನವಾದ ಮೇಲೆ ದಡ್ಡ ಮಗು, ಬುದ್ಧಿವಂತ ಮಗು ಎಂದಿರುವುದಿಲ್ಲ. ಬದಲಾಗಿ ಮನೆಯ ವಾತಾವರಣ ಹಾಗೂ ಪೋಷಕರ ಒಡನಾಟದಿಂದ ಮೊದಲು ಕಲಿತು ನಂತರ ದೀರ್ಘಕಾಲ ಅಥವಾ ತಮ್ಮ ಆಯಸ್ಸಿನ ಬಹುಪಾಲು ಸಮಯ ಕಳೆಯುವುದು ಶೈಕ್ಷಣಿಕ ಸಂಸ್ಥೆಗಳಲ್ಲೇ. ಬಹುಪಾಲು ಮಕ್ಕಳ ಶಿಕ್ಷಣ ನರ್ಸರಿಯಿಂದ ಪ್ರಾರಂಭವಾಗಿ ಪದವಿಗಳ ಮೇಲೆ ಪದವಿ ಪಡೆಯುವವರೆಗೆ ಮುಂದುವರಿಯುತ್ತದೆ. ಹಾಗಾಗಿ ಆ ಮಕ್ಕಳನ್ನು ಉತ್ಪಾದನೆಯುಕ್ತ ವ್ಯಕ್ತಿಯನ್ನಾಗಿ ಮಾಡುವುದು ಶೈಕ್ಷಣಿಕ ಸಂಸ್ಥೆಗಳು ಹಾಗೂ ಅಲ್ಲಿನ ಶಿಕ್ಷಕರು. ಅವರು ಮೂಲ ಶಿಕ್ಷಣದ ತಳಹದಿಯಲ್ಲಿ ಭಾಷೆ, ಓದುವುದು, ಬರೆಯುವುದನ್ನು ಕಲಿಸುವುದರ ಜೊತೆಗೆ ವ್ಯಕ್ತಿತ್ವವನ್ನು ರೂಪಿಸಲು, ನಾಗರಿಕತೆಯನ್ನು ಕಲಿಸಲು, ಮೌಲ್ಯಗಳನ್ನು ರೂಢಿಸಿಕೊಳ್ಳಲು ಶಿಕ್ಷಕರು ಪಾತ್ರವನ್ನು ನಿರ್ವಹಿಸಬೇಕೆಂದು ನಿರೀಕ್ಷೆಗಳಿರುವುದಂತೂ ಸತ್ಯ. ಆದರೆ ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣ ವ್ಯವಸ್ಥೆ ಹಾಗೂ ಶಿಕ್ಷಕರು ನಿರ್ವಹಿಸುತ್ತಿರುವ ಪಾತ್ರದ ಕುರಿತು ಸಾಕಷ್ಟು ಚರ್ಚೆಯಾಗುತ್ತಿರುವುದಂತೂ ವಾಸ್ತವ. ಆದರೆ ಹೇಗಿರಬೇಕು ಶಿಕ್ಷಕರು, ಯಾವ ರೀತಿಯ ಪಾತ್ರವನ್ನು ನಿರ್ವಹಿಸಬೇಕು, ಯಾವ ಕಲಿಕಾ ವಿಧಾನದಲ್ಲಿ ಕಲಿಸಬೇಕು, ಎಲ್ಲಿ, ಯಾವಾಗ, ಹೇಗೆ, ಏನನ್ನು ಕಲಿಸಬೇಕು ಎಂಬೆಲ್ಲ ಕುರಿತು ಈ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ, ಸಂಶೋಧನೆ ಮಾಡಿರುವ ಪರಿಣಿತರು ಪ್ರಯತ್ನಿಸಿ ಕೆಲವೊಂದು ವಿಚಾರಗಳನ್ನು ಗಮನಿಸಿ ಇಲ್ಲಿ ಹೇಳುವ ಪ್ರಯತ್ನ ಮಾಡಲಾಗಿದೆ. ಪಠ್ಯಕ್ರಮ ಅಥವಾ ಸಿಲೆಬಸ್ನಲ್ಲಿ ಯಾವುದೇ ವಿಷಯವಾಗಿರಲಿ, ವಿದ್ಯಾರ್ಥಿಗಳಿಗೆ ಜ್ಞಾನವೃದ್ಧಿಗಾಗಿ ಪೂರಕವಾದ ಪಾತ್ರವನ್ನು ನಿರ್ವಹಿಸಬೇಕು. ಹೇಗೆ ಜ್ಞಾನಾರ್ಜನೆ ಮಾಡಬೇಕು ಎಂಬ ಕುರಿತು ಹೆಚ್ಚಿನ ಒತ್ತನ್ನು ನೀಡಬೇಕು. ಶಿಕ್ಷಕರಾದವರು ವಿದ್ಯಾರ್ಥಿಗಳಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಅಥವಾ ಕೌಶಲ್ಯಾಭಿವೃದ್ಧಿಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಬೇಕು. ಯಾವ ವಿದ್ಯಾರ್ಥಿ ಯಾವುದರಲ್ಲಿ ಆಸಕ್ತಿ ಹೊಂದಿದ್ದಾನೆಂಬ ಗುರುತಿಸುವಿಕೆ ಆಗಬೇಕು. ಎಲ್ಲರನ್ನೂ ಒಂದೇ ತಕಡಿಯಲ್ಲಿ ಹಾಕಿ ತೂಗಬಾರದು. ಏಕೆಂದರೆ ಅವಳಿ ಮಕ್ಕಳಾದರೂ ಅವರ ಆಸಕ್ತಿ ಹಾಗೂ ಮನೋಭಾವಗಳು ಬೇರೆ ಬೇರೆಯಾಗಿರುತ್ತದೆ. ಹಾಗಾಗಿ ಜನರಲ್ ಕಂಪ್ಯಾರಿಸನ್ ಬಿಡಬೇಕು. ಪಠ್ಯಕ್ರಮದಲ್ಲಿ ಹಿಂದಿರುವವರಿಗೂ ಅವರಿರುವ ಬೇರೆ ಬೇರೆ ವಿಚಾರದ ಬಗ್ಗೆ ಹೈಲೈಟ್ ಮಾಡಬೇಕು. ಉದಾಹರಣೆಗೆ, ಮೀನು ಹಾಗೂ ಕೋತಿಯನ್ನು ಮರ ಯಾರು ಬೇಗ ಏರುತ್ತಾರೆಂದು ಪರೀಕ್ಷಿಸಿದರೆ ತಪ್ಪಾಗುತ್ತದೆ. ಹಾಗಾಗಿ ವಿದ್ಯಾರ್ಥಿಗಳಲ್ಲಿರುವ ಸ್ಟ್ರೆಂತನ್ನು, ಕೌಶಲ್ಯವನ್ನು ಹೊರತರಲು ಪ್ರಯತ್ನಗಳಾಗಬೇಕು ಎನ್ನುತ್ತಾರೆ ತಜ್ಞರು. ಆಂಗ್ಲ ಮಾಧ್ಯಮ ಶಾಲೆಯಾದರೂ ಮಕ್ಕಳು ಅರ್ಥ ಮಾಡಿಕೊಳ್ಳಲು ಸುಗಮವಾಗಿರಲು ಮಾತೃಭಾಷೆಯನ್ನು ಬಳಸಿ. ಏಕೆಂದರೆ ವಿದ್ಯಾರ್ಥಿ ಅರ್ಥ ಮಾಡಿಕೊಂಡಾಗ ಮಾತ್ರ ನಾವಂದುಕೊಂಡದ್ದನ್ನು ಸಾಧಿಸಿದಂತಾಗುವುದು. ಭಾವನೆಗಳು ಮಾತೃಭಾಷೆಯಲ್ಲೇ ಬರುವುದು. ಆಗ ಮಾತ್ರ ಅದು ದೀರ್ಘಕಾಲ ಉಳಿಯುವುದು. ಶೈಕ್ಷಣಿಕ ಕಠಿಣತೆಯನ್ನು ವ್ಯಕ್ತಿತ್ವ ನಿರ್ಮಾಣ ಮಾಡುವ ಹಾಗೂ ಕೌಶಲ್ಯಗಳನ್ನು ಸಮತೋಲನದೊಂದಿಗೆ ಇದೆಯಾ ಸುತ್ತಮುತ್ತಲಿನ ಪರಿಸರವನ್ನು ಕಲಿಕಾ ಪ್ರಯೋಗಶಾಲೆಯನ್ನಾಗಿ ಮಾಡುವ ಜವಾಬ್ದಾರಿಯನ್ನು ನಮ್ಮ ಪ್ರಾಚೀನ ಗುರುಕುಲ ವ್ಯವಸ್ಥೆ ಒತ್ತಿ ಹೇಳುತ್ತದೆ. ಮೆಂಟರ್ಶಿಪ್ ಹಾಗೂ ಎಂಪತಿಯ ಮೂಲಕ ಶಿಕ್ಷಕ ವಿದ್ಯಾರ್ಥಿಗಳ ಬಾಂಧವ್ಯವನ್ನು ಬೆಳೆಸುತ್ತಾ, ಪ್ರಾಕ್ಟಿಕಲ್ ಅಥವಾ ಪ್ರಾಯೋಗಿಕ ಹಾಗೂ ಎಕ್ಸ್ಪೆರಿಮೆಂಟಲ್ ಅಥವಾ ಅನುಭವದ ಕಲಿಕೆಯನ್ನು ಸಂಯೋಜಿಸುತ್ತಾ ಶಿಸ್ತು ಮತ್ತು ಮೌಲ್ಯವನ್ನು ತುಂಬಿ ವಿದ್ಯಾರ್ಥಿಗಳಿಗೆ ವೈಯಕ್ತಿಕ ಗಮನ ನೀಡುವ ಪಾತ್ರದ ಕುರಿತು ಒತ್ತಿ ಹೇಳುವುದು. ಶಿಕ್ಷಕರು ನವೀನ ಬೋಧನಾ ತಂತ್ರಗಳ ಮೂಲಕ ಮಕ್ಕಳಲ್ಲಿ ಆಸಕ್ತಿ ಹೆಚ್ಚಿಸಬೇಕಾಗುತ್ತದೆ. ಮಕ್ಕಳಲ್ಲಿ ಆಸಕ್ತಿ ತುಂಬಿದರೆ ಅವರಲ್ಲಿ ಆತ್ಮವಿಶ್ವಾಸ ವೃದ್ಧಿಸಿ ಕಲಿಕೆಯ ಹಂಬಲ ಮತ್ತು ಸಾಧಿಸುವ ಛಲ ಅವರನ್ನು ತಾನಾಗಿಯೇ ಆವರಿಸುತ್ತದೆ. ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಬಹಳ ಮಹತ್ವವಾದದ್ದು. ಧನ್ಯವಾದಗಳು.